ಒಬ್ಬ ಚಿನ್ನದ ವ್ಯಾಪಾರಿಯ ಮರಣದ ನಂತರ ಅವನ ಇಡೀ ಕುಟುಂಬವು ಸಂಕಷ್ಟದಲ್ಲಿತ್ತು ಮತ್ತು ಅವನ ಇಡೀ ಕುಟುಂಬವು ಆಹಾರದ ಕೊರತೆಯನ್ನು ಅನುಭವಿಸಿತು. ಒಂದು ದಿನ ಆ ಚಿನ್ನದ ವ್ಯಾಪಾರಿಯ ಹೆಂಡತಿ ತನ್ನ ಮಗನಿಗೆ ನೀಲಿ ಬಣ್ಣದ ಹಾರವನ್ನು ಕೊಟ್ಟು, ಮಗನೇ, ಇದನ್ನು ನಿನ್ನ ಚಿಕ್ಕಪ್ಪನ ಅಂಗಡಿಗೆ ತೆಗೆದುಕೊಂಡು ಹೋಗಿ ಅದನ್ನು ಮಾರಿ ಸ್ವಲ್ಪ ಹಣ ಕೊಡಲು ಹೇಳು ಎಂದಳು. ಮಗನು ಹಾರವನ್ನು ತೆಗೆದುಕೊಂಡು ತನ್ನ ಚಿಕ್ಕಪ್ಪನ ಬಳಿ ಹೋದನು. ಚಿಕ್ಕಪ್ಪ ಹಾರವನ್ನು ಗಮನವಿಟ್ಟು ನೋಡಿ ಹೇಳಿದನು, ಮಗನೇ, ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಇಲ್ಲ ಎಂದು ನಿನ್ನ ತಾಯಿಗೆ ಹೇಳು. ಸ್ವಲ್ಪ ಸಮಯದ ನಂತರ ಮಾರಾಟ ಮಾಡು ಎಂದು ಹೇಳು. ಆಗ ಒಳ್ಳೆಯ ಬೆಲೆ ಸಿಗುತ್ತದೆ. ಚಿಕ್ಕಪ್ಪ ಅವನಿಗೆ ಸ್ವಲ್ಪ ಹಣವನ್ನು ಕೊಟ್ಟು ನಾಳೆಯಿಂದ ತನ್ನ ಅಂಗಡಿಗೆ ಬರಲು ಹೇಳಿದನು. ಮರುದಿನದಿಂದ ಆ ಹುಡುಗ ಪ್ರತಿದಿನ ಅಂಗಡಿಗೆ ಹೋಗಲು ಪ್ರಾರಂಭಿಸಿದನು. ಕೆಲವೇ ದಿನಗಳಲ್ಲಿ ಅವನು ಒಬ್ಬ ಉತ್ತಮ ತಜ್ಞನಾದನು. ಒಂದು ದಿನ ಅವನ ಚಿಕ್ಕಪ್ಪ, ಮಗನೇ, ಆ ಹಾರವನ್ನು ನಿನ್ನ ತಾಯಿಯಿಂದ ತೆಗೆದುಕೊಂಡು ಬಾ. ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಇದೆ, ನಿನಗೆ ಒಳ್ಳೆಯ ಬೆಲೆ ಸಿಗುತ್ತದೆ ಎಂದು ಹೇಳಿದನು. ಮರುದಿನ ಹುಡುಗ ತನ್ನ ತಾಯಿಯಿಂದ ಹಾರವನ್ನು ತೆಗೆದುಕೊಂಡು ಪರಿಶೀಲಿಸಿದಾಗ ಅದು ನಕಲಿ ಎಂದು ಕಂಡು ಬಂದಿತು. ನಂತರ ಅವನು ಹಾರವನ್ನು ಮನೆಯಲ್ಲಿಯೇ ಬಿಟ್ಟು ಅಂಗಡಿಗೆ ಹಿಂತಿರುಗಿದನು. ಚಿಕ್ಕಪ್ಪ ಕೇಳಿದರು, ನೀನು ಹಾರವನ್ನು ಏಕೆ ತರಲಿಲ್ಲ ಎಂದ. ಆಗ ಹೇಳಿದ, ಅದು ನಕಲಿ ಎಂದು. ನಂತರ ಚಿಕ್ಕಪ್ಪ ಹೇಳಿದರು, ನೀನು ಮೊದಲ ಬಾರಿಗೆ ಆ ಹಾರವನ್ನು ತಂದಾಗಲೇ ನನಗೆ ತಿಳಿಯಿತು ಅದು ನಕಲಿ ಎಂದು. ಆದರೆ ನಾನು ಅಂದೇ ನಕಲಿ ಎಂದು ಹೇಳಿದ್ದರೆ ನೀವೆಲ್ಲರೂ ನಮಗೆ ಕೆಟ್ಟ ಸಮಯ ಬಂದಿದೆ ಈಗ. ಆದ್ದರಿಂದ ಚಿಕ್ಕಪ್ಪ ನಮ್ಮದನ್ನು ನಕಲಿ ಎಂದು ಹೇಳುತ್ತಿದ್ದಾರೆ ಎಂದು ನೀವು ಭಾವಿಸುತ್ತಿದ್ರಿ. ಇಂದು ನಿನಗೆ ತಿಳಿಯಿತು ಆ ಹಾರವು ನಕಲಿ ಎಂದು. ಕೆಲವೊಮ್ಮೆ ಸತ್ಯವನ್ನು ತಿಳಿಯಲು ಜ್ಞಾನವನ್ನು ಸಂಪಾದಿಸಬೇಕು. ಈ ಜಗತ್ತಿನಲ್ಲಿ ಎಷ್ಟೋ ಕುಟುಂಬಗಳು ತಪ್ಪು ತಿಳುವಳಿಕೆಯಿಂದ ಸಂಬಂಧಗಳು ಹಾಳಾಗುತ್ತಿವೆ. ಈ ಕಥೆಯ ನೀತಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and keep watching.